ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ತಂಗಿಗೆ ಪಾಟ್ಲಾಕ್ ಇದೆ ಆಫೀಸಲ್ಲಿ, ಸೊ ಅವಳಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದೇ ವ್ಲಾಗ್ ಇವತ್ತು. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ನನ್ನ ಪೇಜ್ನ ಸಜೆಸ್ಟ್ ಮಾಡಿ. ಸೊ ಇವಾಗ ನೋಡಿ ಪುದೀನ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವಳೆ ಕ್ಲೀನ್ ಮಾಡ್ಕೋತಾ ಇದ್ದಾಳೆ. ಯಾಕಂದರೆ ನಾನು ಮಗುನ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ 9 o'clockಗೆ ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ಲು. ಸುಮ್ಮನೆ ನಾನು ಕುಕ್ ಮಾಡಿಕೊಟ್ಟಿದ್ದಷ್ಟೇ, ಬಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಅವಳೆ. ತುಂಬ ಚೆನ್ನಾಗಿ ಬಂತು ಬಿರಿಯಾನಿ ಅಂತೂ. ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವಳ ಆಫೀಸ್ ಕೊಲೀಗ್ಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂದ್ರಂತೆ. ನಾನು ಮಾಡೋ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ನನಗೂ ತುಂಬ ಇಷ್ಟ ಆಯಿತು. ಟೆನ್ಷನ್ಗೆ ಹೇಗೆ ಮಿಕ್ಸಿ ಆನ್ ಮಾಡಿದ್ದೀನಿ, ಆಫ್ ಮಾಡಿದ್ದೀನಿ, ಏನು ಫುಲ್ ಕನ್ಫ್ಯೂಷನ್ ಆಗ್ತಿತ್ತು. ಯಾಕಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. 11 o'clockಗೆಲ್ಲ ಹೋಗಬೇಕಾಗಿತ್ತು. ಸೊ ಅದರಿಂದ ನೋಡಿ ಮಶ್ರೂಮ್ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಅದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ವೇದಾಂತು ಪೌಡರ್. ಆ ಪೌಡರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಹಾಗೆ ಎಣ್ಣೆ ಹಾಕ್ತಾಯಿದ್ದೀನಿ. 1.5 kg ಏನೋ ಮಾಡಿದ್ರಿ. ಅದಕ್ಕೆ 250 ml ಆಯಿಲ್ ಹಾಕಿದ್ದೀನಿ. ಮತ್ತು ಎಲ್ಲ ಥರ ಮಸಾಲೆ, ಪಲಾವ್ ಎಲೆ, ಮತ್ತು ಅದರಲ್ಲಿ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ತುಪ್ಪ ಹಾಕ್ಬಿಟ್ಟು ಅದನ್ನು ಅಷ್ಟೇ 3 ಸ್ಪೂನ್ಸ್ ಹಾಕಿದ್ದೀನಿ ತುಪ್ಪನ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ನೆಕ್ಸ್ಟ್ ಇಳಿಸ್ಕೋಬೇಕಾದ್ರೂ ಅದ್ರ ಮೇಲೆ ತುಪ್ಪ ಹಾಕ್ಕೋಬೋದು, ಆಗಲೂ ತುಂಬ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಆನಿಯನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಹಾಕ್ಕೊಂಡು ಹಾಗೆ ಫುಲ್ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಆನಿಯನ್ ಹಾಕ್ಕೋತೀನಿ. ನನ್ನ ತಂಗಿ ಹೇಳ್ತಿದ್ದಾಳೆ, ತೋರಿಸು ಎಲ್ಲ ವೀಡಿಯೋಗೆ ಏನೇನು ಹಾಕ್ತಿದ್ಯಾ ಅಂತ ಹೇಳ್ಬಿಟ್ಟು ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡ್ತೀನಿ. ಅದು ಗೊತ್ತಾಗಿಲ್ಲ ವೀಡಿಯೋಗೆ, ನೀನು ತೋರಿಸು ಅಂತ ಹೇಳ್ತಾಳೆ. ಸೊ ಆವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೋರಿಸ್ತೀನಿ. ಸೊ ಇವಾಗ ನೋಡಿ ಆನಿಯನ್ ಹಾಕ್ಕೋತಾ ಇದ್ದೀನಿ. ಆನಿಯನ್ನು ಅಷ್ಟೇ ತುಂಬ ಫ್ರೈ ಮಾಡ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವಾಗಲೂ ಅಷ್ಟೇ ನಾವು ಮಾಡಿಕೊಂಡು ಅಂದ್ರೇ ಚೆನ್ನಾಗಿರೋದು. ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು, ಪ್ಲಸ್ ಇನ್ನೊಂದು ಟೈಮ್ ಇರಲಿಲ್ಲ ನಮ್ಮ ಹತ್ರ. ಸೊ ಅದಕ್ಕೆ ಅಂಗಡಿಯಿಂದ ತಂದಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಹಾಕಿದ್ರಿ. ಅದೇ ನಾವೇ ಮಾಡಿಕೊಂಡ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮನೇಲಿ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಆನಿಯನ್ ತುಂಬ ರೋಸ್ಟ್ ಆಗಬೇಕು, ಬ್ರೌನಿಶ್ ಲೈಟ್ ಬ್ರೌನ್ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಆಯಿಲ್ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ ತಕ್ಷಣ ಈಗ ಮಶ್ರೂಮ್ ಹಾಕ್ಕೊಂಡು ಮಶ್ರೂಮ್ನು ಚೆನ್ನಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಎಲ್ಲಿ ಬಂದಿರೋದು? ತಮ್ಮ ಯಾವಾಗಲೂ ಹಾಕೋಬಿಡ್ತಾರೆ, ನಂದು ಜಾಸ್ತಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮಾಮಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಕೇಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ?
ಇನ್ನೂ ಯಾರು ಮಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಥರ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ವಾಚಿಂಗ್. ಸಂಡೇ ಮಾರ್ನಿಂಗು ಕಾಲು ಸೂಪ್ ಕುಡಿಯೋಣ ಅಂತ ಹೋದ್ರಿ. ಅಲ್ಲಿ ಕಾಡೇಗೌಡ ಮಿಲ್ಟ್ರಿ ಹೋಟೆಲ್ ತುಂಬ ಚೆನ್ನಾಗಿರುತ್ತೆ ಕಾಲು ಸೂಪು. ಸೊ ಅಲ್ಲೇ ಹೋದ್ರಿ. ನನ್ನ ಮಗಳಿಗೆ ದೋಸೆ, ನಾನು ಒಂದು ದೋಸೆ ತಿಂದ್ರಿ. ನೋಡಿ ಅಲ್ಲಿ ದೋಸೆ, ಮಟನ್ ಫ್ರೈ ಮತ್ತು ಕಾಲು ಸೂಪ್ ತೊಗೊಂಡಿದ್ರಿ. ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಅಲ್ಲಿ ತುಂಬ ಇಷ್ಟ. ಟೇಸ್ಟ್ ವೈಸು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ರಿ. ನೋಡಿ ಅಲ್ಲೆಲ್ಲ ರೋಡ್ ಸೈಡಲ್ಲಿ ಇಟ್ಟಿರ್ತಾರೆ ಲೋಕಲ್ ವೆಜಿಟೇಬಲ್ಸು, ಅಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ಏನಿದು? ಎಲ್ಲಿ ಹೋಗ್ತಿರೋದು ನಾವು? ಎಲ್ಲಿ ಹೋಗ್ತಾ ಇರೋದು? ಉಂಡಾ ನಾವು ಹೋಟೆಲ್ಗೆ ಹೋಗಿ ಎಲ್ಲ ತಿನ್ಕೊಂಡ್ಬರ್ತೀವಿ. ನಮ್ಮ ತಾತಂದು ಇವಾಗ ಸುಸ್ತಾಯ್ತು ತಿಂದು. ಹಾಲು ಕುಡ್ದಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನ್ನ ತಮ್ಮ ನೋಡಿ. ಸಾಯಿನಾಥ್ ಇಲ್ಲಿ, ಸಾಯಿನಾಥ್, ಏಯ್ ಸಾಯಿನಾಥ್, ಸಾಯಿನಾಥ್, ಇವಾಗ ನಮ್ಮ ಮನೆಗೆ ಬಂದ್ವಿ. ಸಾಯಿನಾಥ್. ಅವ್ರ ಡ್ಯಾಡಿ ಹತ್ರ ನನ್ನ ಮೇಲೆ ಏನೋ ಕಂಪ್ಲೇಂಟ್ ಹೇಳ್ತಾ ಇದ್ರಳು, ಮಮ್ಮಿ ಯಾವಾಗಲೂ ಹೊಡಿತಾ ಇರುತ್ತೆ, ನಂಗೆ ಬೈತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ಸಂಡೇ ಬಂದುಬಿಟ್ಟು ಸ್ಪೆಷಲ್ ನಾನ್ ವೆಜ್ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಪುದೀನ ಬಿಡಿಸ್ತಾ ಇದ್ದೀನಿ. ನೋಡಿ ಇವತ್ತು ನಮ್ಮ ಅಮ್ಮ ನಂಗೆ ಇಷ್ಟ ಆಗಿರೋ ದಿಂಡುಕಾಯಿ ಬಿರಿಯಾನಿ ಮಾಡ್ತಾರೆ. ನಾನು ಕೇಳಿ ಮೊನ್ನೆಯಿಂದ ಕೇಳ್ತಿದ್ದೀನಿ. ಅದನ್ನೇ ಮಾಡ್ತಾರೆ. ನಂಗೆ ಅವತ್ತಿಂದ ತುಂಬ ಇಷ್ಟ. ಅದು ಗ್ರೇವಿ ಒಂದು ಸ್ವಲ್ಪ ಲೈಟಾಗಿ ಖಾರ ಇತ್ತು. ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ಇವಾಗ ಬಿರಿಯಾನಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಯಿನಾಥ್ ಮಲ್ಕೊಂಡಿದ್ದಾನೆ. ಮತ್ತು ಏನು ಕಂಟೆಂಟ್ ಮಾಡಬೇಕು ಅಂತ ಹೇಳಿ. ಸೊ ಆ ಥರ ಕಂಟೆಂಟ್ಸ್ನ ಮಾಡ್ತೀನಿ. ಸೊ ಕಮೆಂಟ್ ಹಾಕಿ ಕಂಟೆಂಟ್ಸ್ ಯಾವ ಥರ ಬೇಕು ಅಂತ ಹೇಳಿಬಿಟ್ಟು. ನಾನು ಕಂಟೆಂಟ್ಸ್ ಮೇಲೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಯಾವ ಥರ ಕಂಟೆಂಟ್ಸು ಡೈಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನನ್ನ ವೀಡಿಯೋ ಸ್ವಲ್ಪ ಲೇಟ್ ಆಗ್ತಾಯಿದೆ, ಯಾಕಂದರೆ ನಾನು ಒಬ್ಬಳೇ ಮನೇಲಿರೋದು. ನಮ್ಮ ಅತ್ತೆಯವರು ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ ಹೋದ ವ್ಲಾಗಲ್ಲಿ. ಸೊ ಅದರಿಂದ ನನ್ನ ಮಗುನ ಹಿಡ್ಕೊಂಡು ಸ್ವಲ್ಪ ವ್ಲಾಗ್ ಮಾಡೋದು ಕಷ್ಟ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ಸ್ ಬರುತ್ತೆ, ನೋಡ್ತಾ ಇರಿ ಫ್ರೆಂಡ್ಸ್. ಹೀಗೆ ನನ್ನ ಪ್ರೋತ್ಸಾಹಿಸ್ತೀರಿ. ಇನ್ನು ಯಾರು ನನ್ನ ವ್ಲಾಗಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಇದೇ ಥರ ಎನ್ಕರೇಜ್ ಮಾಡ್ತಾಯಿರಿ. ನಾನು ಆಲ್ರೆಡಿ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀನಿ. ಎಲ್ಲ ವ್ಯೂವರ್ಸ್ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲ ತುಂಬ ಹೃದಯದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಪ್ರೋತ್ಸಾಹಿಸ್ತೀರಿ ಯಾವಾಗ್ಲೂ. ಇನ್ನು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಈ ಥರ ಪುದೀನ ಕ್ಲೀನಾಗೆ ಬಿಡಿಸ್ಬಿಟ್ಟು ಸೊ ಇದನ್ನು ತಿರ್ಗಾ ರೀಗ್ರೋ ಮಾಡಿಸ್ಬೋದು. ಸೊ ಅದಕ್ಕೆ ಇವಾಗ ಅದನ್ನು ಏಪ್ರಿಲ್ಗೆ ಹೇಳ್ಕೊಡೋಣ ಅಂತ ಹೇಳಿಬಿಟ್ಟು ಸೊ ಎಲ್ಲ ಪುದೀನ ಬಿಡಿಸಿರೋ ಕಡ್ಡಿನೆಲ್ಲ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನು ತಿರ್ಗಾ ರೀಗ್ರೋ ಮಾಡಿಸ್ತೀನಿ. ಅಂದರೆ ಒಂದು ಬೌಲಲ್ಲಿ ನೀರು ಇಟ್ಬಿಟ್ಟು ಇದನ್ನೆಲ್ಲ ಅದರೊಳಗಡೆ ಇಟ್ಟರೆ ತಿರ್ಗಾ ಅದು ರೀಗ್ರೋ ಆಗುತ್ತೆ. ಬೌಲು ಪಾಟು ಏನಾದರೂ ಸರಿ, ಆಗ ತಿರ್ಗಾ ಪುದೀನ ಒಂದು 3-4 ಡೇಸಲ್ಲಿ ತಿರ್ಗಾ ರೀಗ್ರೋ ಆಗುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಇದರಿಂದ ತುಂಬ ಯೂಸ್ಫುಲ್. ಮಿಂಟ್ ಲೀಫ್ ಅಂತೂ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಕೋಲ್ಡು ಕಫ ಏನಾದರೂ ಇರಲಿ ಮಿಂಟ್ ಲೀಫ್, ಮಿಂಟ್ ಚಟ್ನಿ ಅದೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಬಾಣಂತಿರ್ಗಂತೂ ತುಂಬ ಕೊಡ್ತಾರೆ ಇದನ್ನು, ಯಾಕಂದರೆ ಮಕ್ಕಳಿಗೆ ಕೋಲ್ಡ್ ಆಗೋಲ್ಲ ಅಂತ ಹೇಳ್ಬಿಟ್ಟು. ಮತ್ತು ವೆದರ್ ಬೇರೆ ತುಂಬ ಕೋಲ್ಡ್ ಇದೆ ಅಲ್ಲ, ಸೊ ಅದರಿಂದ ಇವತ್ತು ನಾನು ಮಿಂಟ್ ಚಟ್ನಿ ಮಾಡಿ ಇಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ.
ಅಷ್ಟೇ. ನನಗೆ ನಾನ್ ವೆಜ್ಜೇ ಇಷ್ಟ. ಸೊ ಅದರಿಂದ ನಾನು ಯಾವಾಗಲೂ ಪ್ರಿಪೇರ್ ಮಾಡೋದೇ ನಾನ್ ವೆಜ್ಜು. ನನ್ನ ಮಗಳಿಗೂ ಅಷ್ಟೇ ನಾನು ಮಾಡೋ ನಾನ್ ವೆಜ್ಜೇ ತುಂಬ ಇಷ್ಟ. ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ನಾನ್ ವೆಜ್. ನಾನು ನಿನ್ನ ಮಮ್ಮಿ ಜೊತೆ ಯಾವಾಗಲೂ ಜಗಳ ಆಡ್ತಾನೆ ಇರ್ತೀಯಲ್ವ? ಯಾವಾಗಾದ್ರೂ ನೋಡು, ಓದಮ್ಮ ಅಂದರೆ ಜಗಳ ಆಡ್ತಾಳೆ, ಊಟ ಮಾಡಮ್ಮ ಅಂದರೆ ಜಗಳ ಆಡ್ತಾಳೆ. ನನ್ನ ಜೊತೆ ಯಾರು ಜಗಳ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ನನ್ನ ಹಸ್ಬೆಂಡ್ ಜಗಳ ಆಡೋದಕ್ಕಿಂತ ನಾನು ನನ್ನ ಮಗಳು ಜಗಳ ಆಡೋದೇ ಜಾಸ್ತಿ ಅಲ್ವಮ್ಮ? ತುಂಬ ಅಂದರೆ ತುಂಬ ಜಗಳ ಆಡ್ತಾಳೆ ನನ್ನ ಹತ್ರ ಎಲ್ಲ ವಿಷಯದಲ್ಲೂ. ಯಾವಾಗ ನನಗೆ ಕೋಪ ಬಂದು ಯಾವಾಗ 2 ಕೊಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟು ಒದೆ ತಿಂತಾಳೆ ನನ್ನ ಹತ್ರ. ಒದೆ ತಿನ್ನೋದು ಇವಳೇ ಜಾಸ್ತಿ ನನ್ನ ಹತ್ರ. ಯಾವುದಾದಕ್ಕೆ ಒದೆ ತಿಂತೀಯ, ಊಟ ಮಾಡಲ್ಲ ಅಂತ ಒದೆ ತಿಂತಾರೆ. ತುಂಬ ಚೆನ್ನಾಗಿ ಓದ್ತಾರೆ, ಆದರೆ ಮನೆಗೆ ಬಂದರೆ ಬುಕ್ಕೇ ಮುಟ್ಟಲ್ಲ. ಸ್ಕೂಲಲ್ಲಿ ಮಾತ್ರ ಎಲ್ಲದರಲ್ಲೂ ಔಟ್ ಆಫ್ ಆ ಥರ. ಔಟ್ ಆಫ್ ಇಲ್ಲ ಸ್ಕೂಲಲ್ಲಿ ಕಾಪಿ ಗೀಪಿ ಹೊಡಿತಾರೆ ಏನಂತ ಗೊತ್ತಿಲ್ಲ. ಬಟ್ ಆದರೆ ಮನೆಗೆ ಬಂದು ಬುಕ್ ಅಂತೂ ಮುಟ್ಟಲ್ಲ. ಅದು ಏನು ಹೋಮ್ವರ್ಕ್ ಇದೆಯೋ ಅದನ್ನು 7 o'clock to 8 o'clock ಟಕ 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 ಅಂತ ಬರೆದು ಬಿಡ್ತಾರೆ. ಅದು ನನ್ನ ಹತ್ರ ಅಂತೂ ಹೇಳಿಸ್ಕೊಳ್ಳಲ್ಲ ಹೋಮ್ವರ್ಕ್ನ. ಅವರೇ ಕ್ಲೀನಾಗಿ ಹೋಮ್ವರ್ಕ್ನ ಫಿನಿಷ್ ಮಾಡಿಬಿಟ್ಟು ಫಿನಿಷ್ ಮಮ್ಮಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಎಕ್ಸಾಮ್ ಎವ್ರಿ ವೆಡ್ನಸ್ಡೇ ವೀಕ್ಲಿ ಟೆಸ್ಟ್ ಇರುತ್ತೆ. ಆ ಟೆಸ್ಟಲ್ಲಿ ಎವ್ರಿ ಟೈಮ್ ನಾವು ಪೋರ್ಟಲಲ್ಲಿ ನೋಡಿದ್ರೆ ಔಟ್. ಬಟ್ ಆದರೆ ಮನೆಯಲ್ಲಂತೂ ಒಂದು ಚೂರು ಬುಕ್ ಮುಟ್ಟಲ್ಲ. ಅದು ಏನು ಜಾದು ಅಂತ ಗೊತ್ತಿಲ್ಲ. ಓದ್ದಿರೋ ನೋಡಿ ಎಕ್ಸಾಮ್ ಬರೆಯೋ ಮಗು ಇವರೇ. ಫ್ರೆಂಡ್ಸ್ ನೋಡಿ, ಮ್ಯಾಥ್ಸಲ್ಲಿ 20 out of 20, ಇಂಗ್ಲೀಷಲ್ಲಿ 20 out of 20, ಟ್ರೈಲಿಂಗ್ವಲಲ್ಲಿ 20 out of 20. ಇವಾಗ ಟ್ರೈಲಿಂಗ್ವಲ್ ಇಲ್ಲ ಫ್ರೆಂಡ್ಸ್, ಮ್ಯಾಥ್ಸು ಇಂಗ್ಲೀಷ್ ಅಷ್ಟೇ. ಯಾರನ್ನೂ ಕಾಪಿ ಹೊಡಿಯಲ್ಲ. ನಾನು ಪಾಡಿಗೆ ರೀಡ್ ಮಾಡ್ಕೊಂಡು ಬರಿತೀನಿ ಫ್ರೆಂಡ್ಸ್ ಅಷ್ಟೇ. ನಮ್ಮಮ್ಮ ಹೇಳಿದ್ರೆ ಸುಳ್ಳು. ಏನು ಸುಳ್ಳು ಅಂದರೆ ಏನು ಸುಳ್ಳು ಹೇಳ್ತು ಮಮ್ಮಿ? ನೀನು ಹೇಳ್ದಲ್ಲ ಏನಂತ? ನಾನು ಯಾರ ಹತ್ರ ಆದರೂ ಕಾಪಿ ಹೊಡಿತೀನಿ. ಅದು ಡೌಟು ನನಗೆ. ಮೇ ಬಿ ನೀನು ಕಾಪಿ ಹೊಡಿತೀಯೇನೋ ಅಂತ ಹೇಳಿಬಿಟ್ಟು. ಇಲ್ಲ ಕಾಪಿ ಹೊಡಿಯಲ್ವಾ? ನೀನೇ ಓನಾಗಿ ಬರೀತೀಯ ಓದಿ? ವೆರಿ ನೈಸ್, ವೆರಿ ಗುಡ್ ಗರ್ಲ್. ಆ ಸೆಂಟೆನ್ಸ್ ಐ ಆಮ್ ಎ ಗರ್ಲ್ ಅಂತ ಆ ಥರ ರೀಡ್ ಮಾಡಿ ಬರೀತೀಯ. ವೆರಿ ನೈಸ್. ಕಾಪಿ ಹೊಡೆದಿಲ್ಲ ಅಂದರೆ ನಿನಗೆ ಒಳ್ಳೇದು. ಓಕೆ, ಇವಾಗ ನಮ್ಮಮ್ಮ ನನಗೆ ಪ್ಲ್ಯಾಂಟ್ ಬೆಳೆಸೋದು, ಇದರಿಂದ ಪ್ಲ್ಯಾಂಟ್ ಬೆಳೆಸೋದು ಹೇಳ್ಕೊಡ್ತಿದ್ದಾರೆ. ಇದು ಇದರಿಂದ ಮಿಂಟ್ ಲೀಫ್. ಮಿಂಟ್ ಲೀಫಿಂದ ಇದು ಏನಿದು ಸ್ಟಿಕ್. ಮಿಂಟ್ ಲೀಫ್ ಸ್ಟಿಕ್. ಅದು ಮಿಂಟ್ ಲೀಫ್ ಪುದೀನ ನಾರು. ಪುದೀನ ನಾರು ಇಲ್ಲ ಇದು ನೋಡಿ, ನೀರು ಅಷ್ಟೇ. ಇದರಲ್ಲಿ ವಾಟರ್, ಇಷ್ಟರವರೆಗೂ ವಾಟರ್ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ನಾವು ಇದನ್ನೆಲ್ಲ ಬಿಡಿಸಿದ್ದೀವಲ್ವಾ? ಇವಾಗ ಬಿಡಿಸಿರೋದ್ರನ್ನ ನಾವು ಈ ವಾಟರ್ ಒಳಗಡೆ ಇಡಬೇಕು. ಇಡು. ನಾವು ಕೊಡು. ಇದಿಕ್ಕಿದ್ರೆ ಗಿಡ ಬೆಳೆಯುತ್ತೆ, ನಾವು ಯೂಸ್ ಮಾಡ್ಕೋಬೋದು ತಾನೇ ಮಮ್ಮಿ? ಈ ಥರ ಇಡಬೇಕು. ಎಷ್ಟಿದೆಯೋ ಅಷ್ಟು. ಇವಾಗ ಆ ಪುದೀನ ಎಲೆ ಎಲ್ಲ ಬಿಡಿಸಿಕ್ಕಿದ್ದೀವಿ. ಇವಾಗ ಆ ಸ್ಟಿಕ್ನ ಇದು ವಾಟರು ಇದು ಒಳಗಡೆ ಹಾಕ್ಬಿಟ್ಟು 5 days ಬಿಟ್ಟರೆ ಪುದೀನ ಎಲೆ ಎಲ್ಲ ಬೆಳೆಯುತ್ತೆ. ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಬಿಡ್ತೀವಿ. ಅದು ಬಿಟ್ಟಾಯಿತು. ಬರೀ ಮಣ್ಣೆಲ್ಲ ಎತ್ಕೋಬೇಡಿ, ಬರೀ ನೀರು ಪುದೀನ ಎಲ್ಲ ಬಿಡಿಸ್ಬಿಡಿ. ಅದನ್ನು ಸ್ಟಿಕ್ನ ಒಳಗಡೆ ಹಾಕಿ ಅಷ್ಟೇ. 5 days ಬಿಡಿ ಅಷ್ಟೇ. ಆವಾಗ ರೀಗ್ರೋ ಆಗುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ತಿರ್ಗಾ ಕಿತ್ತಿ ಇದೆಲ್ಲ ಹಾಕಿ ನಾವು ರೀಗ್ರೋ. ಫೈನಲಿ ನನ್ನ ಮಗಳು ಸೈಕಲ್ ಓಡಿಸೋದನ್ನು ಕಲ್ತ್ಲು. ಅವಳ ಫ್ರೆಂಡ್ ಸಿಂಧು ಬಂದುಬಿಟ್ಟು ಅವಳಿಗೆ ತುಂಬ ಗೈಡ್ ಮಾಡಿ ಹೇಳ್ಕೊಟ್ಲು. ಸೊ ಅವಳಿಂದ ಕಲ್ತ್ಕೊಂಡ್ಳು. ಇಷ್ಟು ದಿನ 4 wheel ರೈಡ್ ಮಾಡ್ತಿದ್ಲು. ಸೊ ಅವಳು ಆಲ್ ಆಫ್ ಸಡನ್ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಾವು 2 wheelನ ತೆಗ್ದುಬಿಟ್ರಿ. ಸೊ ಆಮೇಲಿಂದ ಸಿಂಧು ಹೇಳ್ಕೊಟ್ಲು. ಸೊ ಅದರಿಂದ ಅವಳು ಕಲ್ತಿದ್ದಾಳೆ. ನೋಡಿ, ಚೆನ್ನಾಗಿ ಓಡಿಸ್ತಾ ಇದ್ದಾಳೆ.